ನೆನ್ನೆ ಅವಳಿಗೆ ಏನು ಅನಿಸ್ತೋ ಏನೋ, ಪಾರ್ವತಿಗೂ ಹೇಳ್ದೆ ಹೊರಟೋದ್ಲು. ಮದುವೆ ಆಗಿ 2 ಮಕ್ಕಳಿದ್ದಾರೆ ಅವಳಿಗೆ. ಡಿಸ್ಟರ್ಬೆನ್ಸ್ ಬೇಡ ಅನ್ಸಿ ಹೊರಟೋದ್ಲು ಅನ್ಸುತ್ತೆ. ಒಳ್ಳೇದೇ ಆಯ್ತಲ್ಲ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ, ಅದನ್ನಷ್ಟಕ್ಕೆ ಬಿಟ್ಬಿಡು. ನಾನು ಅದೇ ಅನ್ಕೋತಾ ಇದ್ದೀನಿ, ಇವತ್ತಿಗೆ ಎಲ್ಲ ಮುಗ್ದೋಗ್ಲಿ ಅಂತ. ನಮ್ಮಿಬ್ಬರ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಅವಳು ಮತ್ತೆ ನನ್ನ ಕಣ್ಮುಂದೆ ಬರೋದು ಬೇಡ. ಅವಳು ಎಲ್ಲಿದ್ದಾಳೋ ಅಲ್ಲೇ ಸುಖವಾಗಿರಲಿ. ನೀನೇ ಹೇಳಿದ್ಯಲ್ಲ, ಪಾರ್ವತಿ ಹತ್ರ ಗಾಯತ್ರಿ ಫೋನ್ ನಂಬರು ಅಡ್ರೆಸ್ ಏನೂ ಇಲ್ಲ ಅಂತ. ಅವ್ರು ಮತ್ತೆ ನಿನ್ನ ಕಣ್ಮುಂದೆ ಬರೋ ಚಾನ್ಸೇ ಇಲ್ಲ. ಹಲೋ, ನಿನ್ನೆ ರಾತ್ರಿ ಫೋನ್ ಮಾಡಿ ಗಾಯತ್ರಿ ಅಡ್ರೆಸ್ ಬಗ್ಗೆ ವಿಚಾರಿಸಿದ್ಯಲ್ಲ, ಸಿಕ್ತಾ? ಹಾ, ಅವಳು ಹೇಳಿರೋ ಸ್ಟೀಲ್ ಪ್ಲಾಂಟ್ ಕ್ವಾರ್ಟರ್ಸ್ ಅಡ್ರೆಸ್ ಸಿಕ್ಕಿದೆ. ಕಳಿಸಿದ್ಯಾ? ಮೆಸೇಜ್ ಮಾಡಿದ್ದೀನಿ. ಹೌದಲ್ಲ, ಇಷ್ಟು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು. ಇನ್ನು ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತು. ನಿನ್ನಿಂದ ತುಂಬ ದೊಡ್ಡ ಹೆಲ್ಪ್ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ರೀ ಸಾರಿ, ನನ್ನ ಫ್ರೆಂಡು ಅಡ್ರೆಸ್ ಸಿಕ್ಕಿದ ಖುಷಿಲಿ ನಿಮ್ಮಿಬ್ರು ಮಧ್ಯ ಬಂದೆ. ಅಡ್ರೆಸ್ ಸಿಗ್ತಾ? ಹಾಂ, ನನ್ಗೆ ಅವಳು ಯಾವತ್ತೂ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ನಾವು ಯಾವತ್ತೂ ದೂರ ಆಗಲ್ಲ ಅಂತ ಅನಿಸ್ತಾ ಇದೆ. ನಿನ್ನೆ ರಾತ್ರಿ ಇದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನನಗೆ ನಿದ್ದೆನೇ ಬರಲಿಲ್ಲ. ಆದರೆ ಬೆಳಗಾಗೋಷ್ಟರಲ್ಲಿ ಪ್ರಾಬ್ಲಮ್ ಸಾಲ್ವ್. ಅವಳು ಸಿಗೋ ದಾರಿನೂ ಸಿಕ್ತು. ಅವಳು ಎಲ್ಲಿರೋದು? ಅವ್ರ ಹಸ್ಬೆಂಡ್ ಮಂಗಳೂರು ಸ್ಟೀಲ್ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದಂತೆ. ಅಲ್ಲೇ ಪಕ್ಕ ಕ್ವಾರ್ಟರ್ಸಲ್ಲಿ ಇದ್ದಾರಂತೆ. ನಾನು ಒಂದ್ಸಲ ಮಂಗಳೂರಿಗೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀರಿ. ಸರಿ, ಹೋಗ್ಬಾ. ಏನೋ ನೀನು ಅವ್ರು ಎಲ್ಲಿಗೆ ಹೋಗ್ಬಾರ್ದು ಅಲ್ಲಿಗೆ ಹೋಗೋಕ್ಕೆ ನೀನೇ ಪರ್ಮಿಷನ್ ಕೊಡ್ತೀಯಾ? ತಲೆ ಕಟ್ಟಿದ್ಯಾ ನಿಂಗೆ? ಅವಳು ನನ್ನ ಹತ್ರ ನಾನು ಹೋಗಿ ಬರಲ್ಲ ಅಂತ ಪರ್ಮಿಷನ್ ಕೇಳಿದ್ದಲ್ಲ, ಹೋಗಿ ಬರ್ತೀನಿ ಅಂತ ನಂಗೆ ಹೇಳಿತ್ತು. ಅವಳ ಹಠ ನಿಂಗೆ ಗೊತ್ತಿಲ್ಲ. ರೀ, ನಾನು ಮಂಗಳೂರಿಗೆ ಫ್ಲೈಟಲ್ಲಿ ಹೋಗಿ ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಹೋಗ್ತೀರಿ. ಬುಕ್ ಮಾಡಿಬಿಡಿ. ಪಾರ್ವತಿ, ನೀವೊಬ್ಬರೇ ಹೋಗೋದಕ್ಕಿಂತ ಸೂರ್ಯನ ನಿಮ್ಮ ಜೊತೆ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ.